ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಫಿ ನಾಡಿನಲ್ಲಿ ಜೋರಾಗಿದೆ ರೋಡ್ ರಾಜಕೀಯ. ಚಿಕ್ಕಮಗಳೂರಲ್ಲಿ ಬೀದಿಗೆ ಬಂದ ನಾಯಕರ ಕಿತ್ತಾಟ. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ರಸ್ತೆ ಪರಿಶೀಲನೆಗೆ ಎಂಎಲ್ಸಿ ಸಿಟಿ ರವಿ ಹೋದಾಗ ಗಲಾಟೆಯಾಗಿರೋದು. ಚಿಕ್ಕಮಗಳೂರಿನ ರಾಂಪುರ ರಸ್ತೆ ಪರಿಶೀಲನೆಗೆ ಹೋಗಿದ್ರು ಸಿಟಿ ರವಿ. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಎಂಟ್ರಿ ಕೊಡ್ತಾರೆ. ಸಿಟಿ ರವಿಯನ್ನ ಅಡ್ಡಗಟ್ಟಿ ಕಾಂಗ್ರೆಸ್ ಕಾರ್ಯಕರ್ತರು ಕಿಡಿಕಾರ್ತಾರೆ. ಈ ವೇಳೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತನ ಮಧ್ಯೆ ವಾಕ್ಸಮರ ಆರಂಭ ಆಗುತ್ತೆ. ಚಿಕ್ಕಮಗಳೂರು ಮತ್ತು ಕೆಆರ್ ಪೇಟೆ ನಡುವಿನ ರಸ್ತೆ ಅಭಿವೃದ್ಧಿ ಕಾಮಗಾರಿ ಗುತ್ತಿಗೆ ಪಡೆದ ಸಂಸ್ಥೆ ನಿರ್ಲಕ್ಷಿಸಿದೆ ಅಂತ ಶಾಸಕ ಎಚ್.ಡಿ. ತಮ್ಮಯ್ಯ ಅವರು ಆರೋಪ ಮಾಡಿದ್ರು. ಈ ಆರೋಪದ ಬೆನ್ನಲ್ಲೇ ರಸ್ತೆ ಕಾಮಗಾರಿ ಪರಿಶೀಲನೆಗೆ ಬಂದಿದ್ರು ಸಿಟಿ ರವಿ. ಸಿಟಿ ರವಿ ಬರ್ತಾ ಇದ್ದಂತೆ ಘೋಷಣೆ ಕೂಗಿ ಕೈ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಫೈಟ್ ಕೂಡ ನಡೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಮಗಳೂರು ರಿಪೋರ್ಟರ್ ಭರತ್ ಸಂಪರ್ಕದಲ್ಲಿದ್ದಾರೆ. ಭರತ್, ಯಾಕೆ ಈ ರೀತಿಯಾದಂತ ಗಲಾಟೆ ಆಯ್ತಿದು, ಏನ್ ಕಾರಣ? ಖಂಡಿತರಾಮ್, ಏನು ಇವತ್ತು ಚಿಕ್ಕಮಗಳೂರಿನ ಒಂದು ರಾಜಕೀಯ ದುಂಬರಾಟ ಒಂದು ರೋಡಿಗೆ ಬಂದಿದೆ ಅಂತ ಹೇಳ್ಬಿಟ್ಟು, ಅದರಲ್ಲೂ ಪ್ರಮುಖವಾಗಿ ನಿನ್ನೆ ದಿನ ಒಂದು ಕಾಂಗ್ರೆಸ್ ಶಾಸಕರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಒಂದು ಏನು ರಾಂಪುರ ಮತ್ತು ಅಲ್ಲಿ ನಿರ್ಮಾಣವಾಗ್ತಿರ್ತಕ್ಕಂತಹ ರಸ್ತೆ ವಿಚಾರವಾಗಿ ಒಂದು ಆರೋಪವನ್ನ ಮಾಡಿದ್ರು. ಸೊ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನೋ ವಿಧಾನ ಪರಿಷತ್ ಸದಸ್ಯರಾದಂತಹ ಸಿಟಿ ರವಿ ಅವರು ಒಂದು ವೀಕ್ಷಣೆಗೆ ತೆರಳಿದ್ರು. ಆ ಸಂದರ್ಭದಲ್ಲಿ ಒಂದು ಭಾರಿ ಐಡ್ರಾಮಕ್ಕೆ ಕಾರಣವಾಯಿತು. ಅದ್ರಲ್ಲಿ ಪ್ರಮುಖವಾಗಿ ಸಿಟಿ ರವಿ ತೆರಳುತ್ತಿದ್ದಂತೆ ಒಂದು ಕಡೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಬರ್ತಾರೆ. ಸೊ ಅವರ ರಸ್ತೆಗೆ ಅಡ್ಡಲಾಗಿ ನಿಲ್ತಾರೆ, ಮತ್ತೊಂದು ಕಡೆಯಲ್ಲಿ ವಾಹನವನ್ನ ಅಡ್ಡಗಟ್ಟುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮತ್ತೊಂದು ಕಡೆಯಲ್ಲಿ ಇದ್ದಂತಹ ಬಿಜೆಪಿ ಕಾರ್ಯಕರ್ತರು ಕೂಡ ಜಮಾವಣೆ ಆಗ್ತಾರೆ. ಆ ಸಂದರ್ಭದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರ ನಡುವೆ ಒಂದು ನೂಕಾಟ ಏರ್ಪಡುವಂತ ಒಂದು ಸಂದರ್ಭ ನಿರ್ಮಾಣವಾಯಿತು. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಕಡಿಮೆ ಸಂಖ್ಯೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಆ ಒಂದು ಪರಿಸ್ಥಿತಿನ ನಿಯಂತ್ರಣ ಮಾಡೋದು ಸಾಧ್ಯವಾಗಿಲ್ಲ. ಅದಾದ ನಂತರದಲ್ಲಿ ಇದೀಗ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನ ಸೇರಿರ್ತಕ್ಕಂಥ ಮತ್ತೊಂದು ಕಡೆಯಲ್ಲಿ ಈ ಒಂದು ರಸ್ತೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ CSC ಗುತ್ತಿಗೆ ಸಂಸ್ಥೆ ಒಂದು ನಿರ್ಲಕ್ಷ್ಯವನ್ನ ವಹಿಸಿ ಕಾಮಗಾರಿಯನ್ನ ಒಂದು ಕಳಪೆ ಮಟ್ಟದಲ್ಲಿ ಮಾಡ್ತಿದೆ ಅಂತಕ್ಕಂಥ ಆರೋಪದಲ್ಲಿ ಈ ರೀತಿಯಾಗಿ ಒಂದು ವಿಧಾನ ಪರಿಷತ್ ಸದಸ್ಯರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಡೆದಿರತಕ್ಕಂಥ ವಿಚಾರ ನಿಜಕ್ಕೂ ಒಂದು ಖಂಡನೆ. ಮತ್ತೊಂದು ಕಡೆಯಲ್ಲಿ ಒಂದು ಸಂದರ್ಭದಲ್ಲಿ ಏನು ಕೆಲವು ಕಾರ್ಯಕರ್ತರು ಒಂದು ಸಿಟಿ ರವಿ ವಿರುದ್ಧ ಘೋಷಣೆ ಕೂಗುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತೊಂದು ಕಡೆಯಲ್ಲಿ ಯಾವುದೇ ರೀತಿಯ ಒಂದು ಸಾರ್ವಜನಿಕ ಕಾರ್ಯಗಳು ಆದಂತಹ ಸಂದರ್ಭದಲ್ಲಿ ಯಾವುದೇ ಪಕ್ಷಗಳಿದ್ರು ಕೂಡ ಅಂತಹ ಪಕ್ಷದ ಜನಪ್ರತಿನಿಧಿಗಳು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಮತ್ತೊಂದು ಕಡೆಯಲ್ಲಿ ಕಾಮಗಾರಿಯನ್ನ ಪರಿಶೀಲನೆ ಮಾಡತಕ್ಕಂಥದ್ದು ಅಥವಾ ಯಾವ್ದಾದ್ರು ಆರೋಪಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿಗೆ ತೆರಳಿ ಪರಿಶೀಲನೆ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಒಂದು ಘಟನೆಯನ್ನ
ಎಲ್ಲರೂ ಖಂಡಿಸ್ತಾರೆ. ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅಲ್ಲಿ ಸಾಕಷ್ಟು ಜನ ಸೇರಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಲ್ಲಿ ಪೊಲೀಸರು ಕೂಡ ಒಂದು ಪ್ರಕರಣವನ್ನು ದಾಖಲಿಸುವಂತ ಒಂದು ಸಾಧ್ಯತೆ ಕೂಡ ಹೆಚ್ಚಿದೆ. ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.